ಇತ್ತೀಚೆಗೆ CET ಎಕ್ಸಾಮ್ ವೇಳೆ ಜನವರಿ ತೆಗೆಸಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಜಿಲ್ಲಾ ಬ್ರಾಹ್ಮಣ ಸಮುದಾಯದಿಂದ ಪ್ರತಿಭಟನೆ ನಡೆದಿರುವಂಥದ್ದು. ಸೊ ಈಗೇನು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವಿದ್ದೇವೆ. ದಾವಣಗೆರೆ ಜಿಲ್ಲಾ ಬ್ರಾಹ್ಮಣ ಸಮಾಜ ಜನವರಿ ತೆಗೆಸಿದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಸೊ ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಬೇಕನ್ನೋ ನಿಟ್ಟಿನಲ್ಲಿ ಆ ಅಧಿಕಾರಿಗಳ ವಿರುದ್ಧ ಒಂದು ಆಕ್ರೋಶವನ್ನು ಹೊರಗೆ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ದಾವಣಗೆರೆಯ DC ವೃತ್ತದಿಂದ DC ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ಬಂದು ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಈ ಜಾತಿ ಗಣತಿ ವಿಚಾರದಲ್ಲಿ ಅವೈಜ್ಞಾನಿಕವಾಗಿದ್ದರಿಂದ ಬ್ರಾಹ್ಮಣರಿಗೆ ಸಾಕಷ್ಟು ಅನ್ಯಾಯ ಆಗಿದೆ. ಸೊ ಅದನ್ನು ಸಹ ಪುನರ್ ಪರಿಶೀಲನೆ ಮಾಡಿ ವೈಜ್ಞಾನಿಕವಾಗಿ ಅದನ್ನು ಜಾತಿ ಗಣತಿ ಮತ್ತೆ ಮರುಪರಿಶೀಲನೆ ಮಾಡಬೇಕು ಅನ್ನೋಂಥ ಒಂದು ಒತ್ತಾಯವನ್ನು ಸಹ ಮಾಡ್ತಿರುವಂಥದ್ದು. ಅದರ ಜೊತೆ ಅನ್ಯಾಯಕ್ಕೊಳಗಾದಂತಹ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಸರ್ಕಾರದಲ್ಲಿ ನೇರವಾಗಿ ಅವಕಾಶ ಕೊಡಬೇಕು, ಉಚಿತವಾಗಿ ಅವಕಾಶ ಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಸಹ ಮಾಡ್ತಿರುವಂಥದ್ದು. ಬೇಕೇ ಬೇಕು, ನ್ಯಾಯ ಬೇಕು ಅನ್ನುವಂಥ ಒಂದು ಘೋಷಣೆಯನ್ನು ಸಹ ಕೂಗ್ತಾ ಇರುವಂಥದ್ದು. ಸೊ ಈಗೇನು ಪ್ರತಿಭಟನಾ ನಿರತರನ್ನ ನಾನು ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಏನು ಅವರನ್ನು ಕೂತು ಮಾತಾಡಿಸ ಸರ್ ಈಗ ಪ್ರತಿಭಟನೆಯ ವಿಚಾರ ಪ್ರತಿಕ್ರಿಯೆ. ಸರ್ ನಮಸ್ಕಾರ. ಮೊನ್ನೆ CET ಪರೀಕ್ಷೆ ಬರೀತಾ ವಿದ್ಯಾರ್ಥಿಗಳಿಗೆ ಜನವಾರ ತೆಗೆದು ಒಳಗಡೆ ಬರ್ರಿ ಅಂತಿದ್ದಾರೆ. ಜನವಾರ ಅಂದರೆ ಏನು? ಪವಿತ್ರವಾದ ದಾರ. ಅದರಲ್ಲಿ ಯಾವುದೇ ರೀತಿ ಮೆಟಾಲಿಕ್ ಆಬ್ಜೆಕ್ಟ್ ಇರೋಲ್ಲ. ಅದ್ರ ಮುಖಾಂತರ ವಿದ್ಯಾರ್ಥಿಗೆ ಯಾವುದೇ ರೀತಿ ಆನ್ಸರ್ ಕೊಡಲಿಕ್ಕೆ ಆಗೋದಿಲ್ಲ. ಅಂಥದ್ದನ್ನು ಯಾಕೆ ಮಾಡ್ತಾರೆ? ಆ ರೀತಿ ತೆಗೆಸೋದ್ರಿಂದ ನಮ್ಮ ವಿದ್ಯಾರ್ಥಿಯೊಬ್ಬ ಪರೀಕ್ಷೆನೇ ಬರೀಲಿಕ್ಕೆ ಆಗಲಿಲ್ಲ. ಅವನಿಗೆ ನ್ಯಾಯ ಒದಗಿಸ್ಬೇಕಾಗಿದೆ. ಅವನಿಗೆ ಮರು ಎಕ್ಸಾಮ್ ಮಾಡಲಿ ಅಥವಾ ಅವನಿಗೆ ಬೇಕಾದಂಥ ಕಾಲೇಜಲ್ಲಿ ಸರ್ಕಾರದಿಂದ ಫ್ರೀ ಸೀಟ್ ಕೊಡಿಸ್ಲಿ. 2 ವರ್ಷ CET ತಯಾರಿ ಮಾಡಿರ್ತಾನೆ ವಿದ್ಯಾರ್ಥಿ. ಆ ವಿದ್ಯಾರ್ಥಿಯ ಭವಿಷ್ಯ ಹಾಳು ಮಾಡ್ತಿದ್ದಾರಲ್ಲ, ಇದು ಎಷ್ಟು ನ್ಯಾಯ? ಇದು ಈ ರೀತಿ ಮಾಡೋದ್ರಿಂದ ನಮ್ಮೆಲ್ಲ ಜನವಾರ ತೊಡುವಂಥ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಕುಂದುತ್ತಾರೆ. ನಾವು ಮುಂದಿನ ಪರೀಕ್ಷೆಗೆ ಜನವಾರ ಹಾಕೊಂಡು ಹೋಗಬೇಕೋ ಬೇಡವೋ ಅನ್ನೋಂಥ ಸಂದಿಗ್ಧ ಪರಿಸ್ಥಿತಿ ಎದುರಾಗ್ತಾ ಇದೆ. ಆದ್ದರಿಂದ ದಯಮಾಡಿ ಜನವಾರ ಹಾಗೂ ಇತರೆ ಲಿಂಗಧಾರಣೆ ಅವ್ರಿಗೆಲ್ಲರಿಗೂ ಧೈರ್ಯ ಬರೋ ರೀತಿಯಲ್ಲಿ ಸರ್ಕಾರ ಒಂದು ಉತ್ತರ ಕೊಡಬೇಕಾಗಿದೆ. ಈ ರೀತಿ ಮುಂದೆ ಆಗಲ್ಲ ಅನ್ನೋ ಅಂಥ ನಮಗೆ ಭರವಸೆ ಕೊಡಬೇಕಾಗಿದೆ. ಈ ರೀತಿ ಮಾಡಿರೋ ಅಂಥವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮದು ಆಗ್ರಹ. ಯಾಕೆ ಜನವರಿ ಕೆಲವೊಂದು ಕಡೆಗೆ ಹೆದರ್ತಿದಾರ ಹೇಗೆ ಅಂತ? ಯಾಕಂದರೆ ಜನವರಕ್ಕೆ ಒಂದು ಅದರದೇ ಅಂತ ಶಕ್ತಿ ಇರುವಂಥದ್ದು. ಅದು ಒಬ್ಬ ರಾಜ್ಯನ ಸಂಪತ್ತನ್ನೇ ತುಲಾಭಾರ ಮಾಡಿರುವಂಥದ್ದು ಜನವಾರದಲ್ಲಿಟ್ಟುವಂಥ ಒಂದು ಪೌರಾಣಿಕ ಹಿನ್ನೆಲೆ ಬರುತ್ತೆ. ಸೊ ಇವಾಗ ಅದೇನಾದರೂ ಭಯ ಆಗ್ತಿದೆ ಹೇಗೆ ಅಂತ? ಜನಿವಾರದವರಿಗೆ ಯುಕ್ತಿ ಒಂದೇ ಇಷ್ಟು, ಆದರೆ ಈಗ ಶಕ್ತಿನೂ ಇದೆ. ಅದ್ರ ಪವರ್ ಏನು ಅದಂತ ನಮಗೆ ವಿರೋಧ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಗೊತ್ತಾಗಿದೆ. ಹಿಂದೇನೂ ಸಹ ನಮ್ಮ ಜನಿವಾರ ಹಾಕ್ಕೊಂಡ ಮೇಲೆ ಯಾವ ರೀತಿ ದಬ್ಬಾಳಿಕೆ ದೌರ್ಜನ್ಯ ನಡೆದಿದೆ ಅನ್ನೋದು ನಿಮಗೂ ಗೊತ್ತಿದೆ. ಪೊಗರು ಅನ್ನೋ ಚಿತ್ರದಲ್ಲಿ ನಮ್ಮ ಜನಿವಾರ ಹಾಕ್ಕೊಂಡಂಥ ಒಬ್ಬ ವೈದ್ಯಕೀಯ ಬ್ರಾಹ್ಮಣನಿಗೆ ಜನಿವಾರದ ಮೇಲೆ ತನ್ನ ಪಾದವನ್ನು ಕಾಲನ್ನು ಇಟ್ಟು ಯಾವ ರೀತಿ ಚಿತ್ರಗಳನ್ನು ದೃಶ್ಯ ಮಾಡಿದರು ಅನ್ನೋದು ನಿಮಗೆ ಗೊತ್ತಿದೆ. ಅದರಲ್ಲಿ 14 ರೀತಿಯ ವರ್ಡ್ಗಳನ್ನು ಯೂಸ್ ಮಾಡಿದರು. ಅದನ್ನು ಸಹ ತೆಗೆದಾಕೊಂಡು ನಮ್ಮ ಹೋರಾಟದ ಪ್ರತಿಫಲ ತೆಗೆದುಹಾಕಿದರು. ಈ ರೀತಿ ನಮ್ಮ ತುಳಿತಕ್ಕೊಳಗಾದ ಸಮಾಜ ಇದೆ ಬ್ರಾಹ್ಮಣ ಸಮಾಜ. ಈ ಸಮಾಜಕ್ಕೆ ನಿರಂತರವಾಗಿ ತುಳಿತ ಬರ್ತಾ ಇದ್ದಾರೆ. ನಾವು ಯಾರಿಗೂ ರಿಸರ್ವೇಷನ್ ಕೇಳಿಲ್ಲ, ಯಾರಿಗೂ ನಮಗೆ ಮೀಸಲಾತಿ ಕೇಳಿಲ್ಲ. ನಮ್ಮ ಪಾಡಿಗೆ ನಮಗೆ ಜೀವನ ಮಾಡಲು ಬಿಡ್ರಿ ಅಂತ ಹೇಳ್ತಾ ಇದ್ದೀವಿ. ನಾವೆಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು ಅಂತಲೇ ಹೇಳೋರು. ಯಾರಿಗೂ ನಾವು ವಿರುದ್ಧ ಮಾಡೋರಲ್ಲ, ಯಾರಿಗೂ ವಿರೋಧ ಮಾಡೋರಲ್ಲ. ಆ ರೀತಿಯಾಗಿ ಮೊನ್ನೆ ನಡೆದಂಥ CET ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿ ಮೇಲೆ ಜನಿವಾರ ತೆಗೆದು ಬನ್ನಿ ಅಂತ ಹೇಳಿದ್ದಾರೆ. ಅದು ಜನಿವಾರ ಏನು ಅಂದರೆ ಯಜ್ಞ ಯಾಗಾದಿಗಳಿಂದ ಜನಿವಾರವನ್ನು ಧರಿಸಿರುವಂಥ ಯಜ್ಞೋಪವೀತ. ಅಂಥ ಪವಿತ್ರವಾದ ಯಜ್ಞ ಧಾರಣೆಯನ್ನು ತೆಗೆಸುವಂಥ ಕೆಲಸ ಮಾಡಿದ್ದಾರೆ. ಇದ್ರ ವಿರುದ್ಧ ನಮ್ಮ ಸಮಾಜಕ್ಕೆ ಇವರು ಅನ್ಯಾಯ ಮಾಡಿದ್ದಾರೆ, ನಮ್ಮ ಸಮಾಜಕ್ಕೆ ಅವಮರ್ಯಾದೆ ಮಾಡಿದ್ದಾರೆ. ಈ ಕೂಡಲೇ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಇರ್ಬೋದು, ಯಾರೇ ರಾಜಕಾರಣಿ ಇರ್ಬೋದು, ಅವ್ರ ಮುಖಾಂತರ ಕ್ಷಮೆ ಕೇಳಬೇಕು ಸಮಾಜಕ್ಕೆ. ಈ ಕೂಡಲೇ ಆ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸ್ಬೇಕು. ಆ ಅಧಿಕಾರಿಗಳನ್ನ ಈ ಕೂಡಲೇ ವಜಾ ಮಾಡಬೇಕು ಅಂತ ನಮ್ಮ ಪ್ರತಿಭಟನೆ ಆಗ್ರಹ. ಸರ್, ಈಗ ಆ ಜನಿವಾರಕ್ಕೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ತಾವೇನಾದ್ರು ನಿರೀಕ್ಷೆ ಮಾಡಿದ್ರೆ? ಯಾಕಂದರೆ ಇದೇ ಮೊದಲ ಬಾರಿಗೆ ನಾವು ಗಮನಿಸಿದಾಗೆ. ಸರ್, ಏನು ಹೇಳ್ತೀರಾ ಸರ್? ನಿಜವಾಗ್ಲೂ ಬೇಸರದ ಸಂಗತಿ. ಯಾಕಂದರೆ ಜನಿವಾರಕ್ಕೆ ಈ ಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ನಾವು ವಿದ್ಯಾರ್ಥಿಗಳು ಎಲ್ಲರೂ ಇಲ್ಲಿರೋರು ಜನಿವಾರ ಧಾರಣೆ ಮಾಡಿರ್ತಾರೆ. ಹುಟ್ಟಿದ ಮೇಲೆ ಅಪ್ಪ ಅಮ್ಮ ಮೊದಲ ಕೆಲಸ ಮಾಡೋದು ಗಂಡು ಮಕ್ಕಳಿಗೆ ಜನಿವಾರ ಒಂದು ಉಪನಯನ ಅಂತ ಮಾಡ್ತಾರೆ. ಆಮೇಲೆ ಆ ಜನಿವಾರ ಹಾಕ್ಕೊಂಡು ಹೋದಾಗ ಅದರಲ್ಲಿ ಒಂದು ಚೀಟಿ ತೊಗೊಂಬರ್ತಾನೆ ಅನ್ನೋದು ನಿಜವಾಗಲೂ ಒಂದು ಹೇಡಿತನ. ನಿಜವಾಗ್ಲೂ ಅವ್ರಿಗೆ ಅಧಿಕಾರಿಯಾಗಿ ಈ ಲೆವೆಲ್ಗೆ ಬುದ್ಧಿ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾನೆ ಇಲ್ಲ. ಯಾಕೆಂದರೆ ಎಲ್ಲರೂ
ನಿಜವಾಗ್ಲೂ ಯಾಕೆ ಅಂದರೆ ಜನಿವಾರದಲ್ಲಿ ಏನಾದ್ರು ಕಟ್ಕೊಂಬರಕ್ಕೆ ಸಾಧ್ಯ, 3 ದಾರದಲ್ಲಿ ಏನು ತರಲಿಕ್ಕೆ ಸಾಧ್ಯ ಅಂತ ಅದ್ಭುತವಾದ ವ್ಯಕ್ತಿಯನ್ನ, ಅಧಿಕಾರಿಗಳನ್ನ ಇವತ್ತಿನ ದಿನ ಪರೀಕ್ಷಾ ಕೊಠಡಿಯಲ್ಲಿ ಬಿಡ್ತಾರೆ ಅಂದರೆ ನಿಜವಾಗ್ಲೂ ಸರ್ಕಾರ ಏನು ಮಾಡ್ತಾ ಇದೆ? ಬ್ರಾಹ್ಮಣರಿಗೆ ಯಾಕೆ ಈ ಥರ ಮಾಡ್ತಾ ಇದೆ? ಇದು ದೊಡ್ಡ ವಿಷಯ. ಆದ್ದರಿಂದ ನಾವು ಆಗ್ರಹಪಡಿಸ್ತೇವೆ, ದಯವಿಟ್ಟು ಆ ಅಧಿಕಾರಿನ ನಿನ್ನೆ ತನ್ನ ಹೇಳ್ತಾ ಇದ್ದಾರೆ ನಾವು ಅವ್ರನ್ನ ವಜಾ ಮಾಡ್ತೀವಿ ಅಂತ. ದಯವಿಟ್ಟು ಯಾವ ಅಧಿಕಾರಿನೂ ಅವ್ರನ್ನ ನಮಗೆ ಫೋಟೋನೂ ತೋರಿಸಿಲ್ಲ, ಅವ್ರು ಯಾರು ಅಂತ ನಮಗೆ ಯಾರಿಗೂ ಗೊತ್ತಾಗ್ತಿಲ್ಲ. ಆದ್ದರಿಂದ ಕಾನೂನು ರೀತಿಯಲ್ಲಿ ಅದನ್ನ ಅಪ್ಪಣೆ ಮಾಡಬೇಕು, ಅಧಿಕಾರವನ್ನು ಅವ್ರನ್ನ ತೆಗಿಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಈಗ ಪ್ರತಿಭಟನೆಯಲ್ಲಿ ಮಹಿಳೆಯರು ಸಹ ಭಾಗವಹಿಸಿದ್ದಾರೆ. ಸೊ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಆವಾಗ ನಿಜಕ್ಕೂ ಘಟನೆ ಆದಷ್ಟು ಸಾಕಷ್ಟು ಒಂದು ಏನು ಆತಂಕವನ್ನು, ಅಂದರೆ ಆ ವಿದ್ಯಾರ್ಥಿಯ ತಾಯಿ ಸಾಕಷ್ಟು ಏನು ದುಃಖದಲ್ಲಿದ್ದಾರೆ ಈಗ. ಸೊ ಈ ವಿಚಾರದಲ್ಲಿ ಏನು ಹೇಳ್ತೀರ ತಾವು? ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಒಂದು ಮಗನಿಗೆ ಉಪನಯನ ಮಾಡಬೇಕು ಅಂದರೆ ಆ ತಾಯಿ ತಂದೆ ಏನೋ ಒಂದು ತಮ್ಮ ಒಂದು ಸಂಸ್ಕಾರದಿಂದ ಅದನ್ನು ಮಾಡಿರ್ತಾರೆ. ಅಂಥದ್ದು ಒಂದು ಜನಿವಾರ ತೆಗೆಸ್ಬೇಕು ಆ ಹುಡುಗನ್ನ ಅಂಥೇಳಿ ನಾವು ಕಂಡಾಗ ನಮಗೆ ಈ ಸಂಕಟ ಆಗ್ತಿರ್ಬೇಕಾದ್ರೆ ಆ ತಂದೆ ತಾಯಿಗೆ ಎಷ್ಟಾಗಿರಬಾರ್ದು. ಅದಕ್ಕೆ ಮತ್ತೆ ಬೇರೆ ಶಾಸ್ತ್ರಗಳನ್ನು ಮಾಡಿಸಿ ಆ ಜಾನುವಾರು ಹಾಕೋಬೇಕಾ ಮಗ? ಹಾಗೆ ಹಾಕೊಳ್ಳೋಕೆ ಬರಲ್ಲ, ಮನೆಗೆ ಹೋಗಿ ಹಂಗೆ ಹಾಕೊಂಬಿಡಕ್ಕೆ ಬರಲ್ಲ, ಬೇರೆ ಶಾಸ್ತ್ರಗಳನ್ನು ಮಾಡ್ಕೊಂಡು ಹಾಕೋಬೇಕು. ಇದನ್ನೆಲ್ಲ ಯಾರು ಹೇಳೋರು, ಯಾರು ಮಾಡೋರು? ಏನಿಲ್ಲ, ನಮ್ದು ಒಂದೇ ಆಕ್ಷೇಪ, ಒಂದೇ ಏನು ನಾವು ಕೋರಿಕೆ ಏನು, ಬೇಡಿಕೆ ಏನು ಅಂತಂದರೆ ಆ ಹುಡುಗನಿಗೆ ಅವ್ನು ಕೇಳಿರೋ ಅಂಥ ಜಾಗದಲ್ಲಿ ಸೀಟನ್ನು ಕೊಡಿಸ್ಬೇಕು ಅಷ್ಟೇ. ಅವ್ನು ಯಾವ ಕಾಲೇಜ್ ಕೇಳ್ತಾನೆ, RV ಕೇಳಿ, ಪೆಸಿಟ್ ಕೇಳಿ, ಬೇಕಾದ್ ಕೇಳಿ, ಅವ್ನು ಯಾವ್ದು ಕೇಳಿಸ್ತಾನೆ ಅಲ್ಲಿ ಕೇಳಬೇಕು. ಅಧಿಕಾರಿನ ಸಸ್ಪೆಂಡ್ ಮಾಡಬೇಕು, ಕೆಲಸದಿಂದ ಟರ್ಮಿನೇಟ್ ಮಾಡಬೇಕು, ವಜಾ ಮಾಡಬೇಕು. ಆಮೇಲೆ ಆ ಹುಡುಗನ್ಗೆ ಎಲ್ಲ ಸವಲತ್ತು ಕೊಡಬೇಕು. ನೀವು ಒಬ್ಬ ಬ್ರಾಹ್ಮಣರು ಹಾಕೊಳ್ಳೋ ಒಂದು 3 ಎಳೆ ಜನಿವಾರಕ್ಕೆ ಹೆದರ್ತೀರಿ ಅಂದ್ರೆ ನೀವು ನಿಮ್ದು ಸಮಾಜ ಎಂತ ಅಂಜುಬರ್ಗ್ ಸಮಾಜ ಅದನ್ನ ನೋಡ್ರಿ ನೀವು. ನಾವು ಒಬ್ರಿಗೆ ಕಿರುಕುಳ ಕೊಡ್ಲಾರ್ದೆ ನಮ್ಮ ಪಾಡಿ ನಮ್ಮ ಸಮಾಜದ ಒಂದು ಯಾರಿಗೂ ಅಧಿಕಾರ ಇಲ್ಲ. ನಮ್ಮ ಸಮಾಜದ ಒಂದು ಸಣ್ಣ ಸಮಾಜ ನಮ್ಮದು. ಒಂದು ಇದ್ರೊಳಗೆ ನಾವು ಏನೋ ಅಪ್ಪ ಅಮ್ಮ ಎಷ್ಟೋ ಕಷ್ಟಪಟ್ಟು ಅವ್ರು ಹೇಳ್ದ ಹಾಗೆ ಒಂದು ಯಜ್ಞ ಪವಿತ್ರ ಹಾಕಿರ್ತಾರೆ ಮುಂಜುವಿ ಅಂತ ಮಾಡಿ. ಆ 3 ಎಳೆ ಜನಿವಾರಕ್ಕೆ ನೀವು ಹೆದರ್ತೀರಿ ಅಂದ್ರೆ ನಿಮ್ದು ಎಂಥ ಅಂಜುಬರ್ಗ್ ಸಮಾಜ ಅದ, ಎಂಥ ಅಂಜುಬರ್ಗ್ ಸರ್ಕಾರ ಅದ ಅದನ್ನ ನೋಡ್ರಿ ನೀವು. ನಾವು ಬರೀ 3 ಎಳೆ ಜನಿವಾರದಿಂದ ನಿಮ್ಗೆ ಹೆದರ್ಸ್ತೀವಿ ಅಂದ್ರೆ ನೀವು ಎಂಥ ಕಮ್ಮಿ ಧೈರ್ಯವಂತರಿದ್ದೀರಿ, ಅದು ಹೆದರ್ತೀರಿ ನೀವು. ನಾವೇನು ನಿಮ್ಮ ಮುಂದೆ AK-47 ಹಿಡ್ಕೊಂಡು ಬಂದಿಲ್ಲ. 3 ಎಳೆ ಜನಿವಾರಕ್ಕೆ ನೀವು ಹೆದರ್ತೀರಿ ಅಂದ್ರೆ ನಿಮಗೆ ಏನು ಇದು ಇಲ್ಲ, ನಿಮಗೆ ಅರ್ಥನೇ ಇಲ್ಲ ನಿಮ್ಮ ಇದಕ್ಕೆ. ಏನು ಇದಿಷ್ಟು ಪ್ರತಿಭಟನಾ ನಿರತ ಬ್ರಾಹ್ಮಣ ಸಮುದಾಯದವರ ಮಾತಾಗಿದ್ದು. ನಿಜಕ್ಕೂ ಏನು ಮಹಿಳೆಯರು 3 ಎಳೆ ಜನಿವಾರಕ್ಕೆ ನಿಮಗೆ ಹೆದರ್ತಿರಲ್ಲ, ನಾಚಿಕೆ ಇಲ್ಲ ಅಂತ ಸರ್ಕಾರಕ್ಕೆ ಏನು ನೇರವಾಗಿಯೇ ಒಂದು ಮಾತನಾಡುವಂಥ ಪರಿಸ್ಥಿತಿಗೆ ಏನು ಸರ್ಕಾರ ಬಂದಿರುವಂಥದ್ದು, ಅಧಿಕಾರಿಗಳು ಬಂದಿರುವಂಥದ್ದು. ಒಟ್ಟಾರೆಯಾಗಿ ಏನು ಪ್ರತಿಭಟನಾ ನಿರತರ ಒತ್ತಾಯ, ಆ ವಿದ್ಯಾರ್ಥಿಗೆ ನ್ಯಾಯ ಸಿಗಬೇಕು, ಆತ ಯಾವ ಕಾಲೇಜ್ ಬಿಡ್ತಾನೆ ಅಲ್ಲಿ ಆತ ಉಚಿತವಾಗಿ ಶೀಟ್ ಸಿಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಿರುವಂಥದ್ದು. ಅದ್ರ ಜೊತೆಗೆ ಬ್ರಾಹ್ಮಣರ ಮೇಲೆ ಆಗ್ತಿರುವಂಥ ತುಳಿತ ನಿಲ್ಲಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಸಹ ಅವರು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ರಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. 17,218 ಅಂತ ಇದು ಅವೈಜ್ಞಾನಿಕವಾಗಿದೆ. ಇದನ್ನ ಪರಿಶೀಲನೆ ಮಾಡಿ ವೈಜ್ಞಾನಿಕ ರಾಜ್ಯಾದ್ಯಂತ ಹೋರಾಟ ಮಾಡಿಬಿಟ್ಟು ಬೆಂಗಳೂರಲ್ಲಿ ಸೇರ್ಬಿಟ್ಟು ಹೋರಾಟ ಮಾಡೋರಿದ್ದೀವಿ. ನಮ್ಮ ಅಧ್ಯಕ್ಷರು ಬ್ರಾಹ್ಮಣರೊಬ್ಬರೇ ಅಲ್ಲ, 20 ಜಾತಿಗಳಿದಾವೆ. ಎಲ್ಲರೂ ಜನಿವಾರ ಆಗ್ತಾರೆ, ಎಲ್ಲರಿಗೂ ಮರ್ಯಾದೆ ಆಗಿದೆ. ನಮಗೆ ನ್ಯಾಯ ಸಿಗಬೇಕು. ಆದರೆ ಏನು ಹೇಳಿದ್ದಾರೆ ಅಂದ್ರೆ ತೆಗೆದುಹಾಕ್ತೀನಿ ಅಂತ. ಆದ್ರೆ ಅಧಿಕೃತವಾಗಿ ತೆಗೆದುಹಾಕೋ ತನಕ ನಮ್ಮ ಹೋರಾಟ ನಿಲ್ಲಲ್ಲ. ಇಲ್ಲ ಆದ್ರೆ ಮುಂದಿನ ದಿನಗಳು ಎಲ್ಲದಕ್ಕೂ ಗಮನಕ್ಕೆ ನಮಗೆ ನಿನ್ನೆ ಒಂದು ಗ್ರೂಪಲ್ಲಿ ಮೆಸೇಜ್ ಬಂದಿದೆ. ಸ್ಥಳೀಯ ಕಾಲೇಜ್ ದಾವಣಗೆರೆಯಲ್ಲಿ ಕೂಡ ಈ ಥರದ್ದೊಂದು ಘಟನೆ ವಿಚಾರ ಮಾಡಿ. ಬ್ರಾಹ್ಮಣ ಸಮಾಜ ಅತ್ಯಂತ ಶಾಂತಿಪ್ರಿಯ ಸಮಾಜ, ಅದನ್ನು ಪ್ರತಿಭಟಿಸಬೇಕಾದಂಥ ಸಂದರ್ಭ ನಮಗೆ ಎದುರಾಗಿದೆ. ಎಲ್ಲರೂ ಏನೇನು ಅನ್ಯಾಯ ಆಯಿತು ಅಂತ ಹೇಳಿದರೆ ಆ ವಿದ್ಯಾರ್ಥಿಗೆ ನ್ಯಾಯ ಕೊಡಬೇಕಾಗಿದೆ. ಸರ್ಕಾರದಿಂದ ಅವನಿಗೆ ಮರುಪರೀಕ್ಷೆ ಮಾಡಿಸ್ಬೇಕು. ಅವ್ನಿಗೆ ಯಾಕೆ ಹೊರಗಡೆ ಕಳಿಸಿ 2 ವರ್ಷ ಕಷ್ಟಪಟ್ಟಿರ್ತಾನೆ ಎಕ್ಸಾಮ್ಗೋಸ್ಕರ. ಎಕ್ಸಾಮ್ಗೆ ಪ್ರಿಪ್ರೇಷನ್ ಅಷ್ಟು ಸುಲಭ ಅಲ್ಲ. ಮತ್ತೆ ಅವ್ನು ನೆಕ್ಸ್ಟ್ ಪರೀಕ್ಷೆ ಬರೆಯೋದು ಇನ್ನೊಂದು ವರ್ಷ ಆಗತ್ತೆ. ಇನ್ನೊಂದು ವರ್ಷದಲ್ಲಿ ಏನೇನಾಗತ್ತೆ ಏನಾಗಲ್ಲ ದೇವ್ರಿಗೆ ಗೊತ್ತು. ಆದ್ದರಿಂದ ನಾವು ಎಲ್ಲರ ಪರವಾಗಿ ಅವರಿಗೆ ಯಾರ್ಯಾರಿಗೆ ಎಲ್ಲ ಅಧಿಕಾರಿ